ಒಳಗ ಭಕ್ತಿ ರಸವೆಂಬ ತೈಲವನ್ನೆರೆದು ಅಲ್ಲಿ ಈಗ ದೀಪ ಹಚ್ಚಬೇಕಾದ್ರೆ ಏನು ಬೇಕ್ರಿ? ಪ್ರಣತಿ ಬೇಕಲ್ಲ, ಪ್ರಣತಿ ಬೇಕು, ಒಳಗೆ ಎಣ್ಣೆ ಹಾಕಬೇಕು, ಬತ್ತಿ ಹಚ್ಚಬೇಕು, ಅನಂತರ ಕಟ್ಟಿ ಬರೋದು ದೀಪ ಹಚ್ಚಬೇಕು. ಆಮೇಲೆ ಕಲ್ಯಾಣ ಅನ್ನೋದೇ ಪ್ರಣತಿ, ಅದರೊಳಗ ಭಕ್ತಿ ಅನ್ನತಕ್ಕಂಥದ್ದೇ ಎಣ್ಣೆ, ಆಚಾರ ಎಂಬ ಭಕ್ತಿ. ಬರೀ ಬಾಯಿ ಮಾತಿಗೆ ಹೇಳೋದ್ರಲ್ಲ, ನಡೆಯುವುದು. ಆಚಾರ ಅಂದ್ರೆ ಅದರಂತೆ ನಡೆಯುವುದು. ಆ ನಡೆಯುವುದೇ ಇಲ್ಲಿ ಏನೋ ಭಕ್ತಿ ಮಾಡೋದು. ಭಕ್ತಿ ಮಾಡಿ ಬಸವಣ್ಣನೆಂಬ ಜ್ಯೋತಿಯು ಮುಟ್ಟಲು, ಆ ಬಸವಣ್ಣ ಅಂತಕ್ಕಂಥ ಜ್ಯೋತಿ ಮುಟ್ಟು ಅಂದ್ರೆ ಎಲ್ಲ ಕಡೆ ಬೆಳಗುತ್ತದ. ಆ ಬೆಳಕಿನಲ್ಲಿ ಅಸಂಖ್ಯಾತ ನಮ್ಮ ಶಿವಗಣಗಳು ಕಾಣಿಸ್ತಾ ಇದ್ದಾರೆ. ಇಂಥ ಶ್ರೇಷ್ಠವಾದಂತ ಯಾವುದು ಬಸವ ಕಲ್ಯಾಣ. ಅಲ್ಲಿ ಶಾಂಡ್ರು ಒಬ್ಬೇ ಇದ್ರಿ, ಮೋಳಿಗೆ ಮಾರೆಯ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ್ಣ, ಅಕ್ಕ ಮಹಾದೇವಿ, ಚನ್ನ ಬಸವಣ್ಣ, ಹಿಂಗೆಲ್ಲ ಶಾಂಡ್ರು ನೋಡ್ರಿ. ಆಗಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಕಾಯಕವನ್ನು ಮಾಡಿ, ಕಾಯಕ ಮಾಡಿಕೊಂಡು ಶಿವಾನುಭವ ಗೋಷ್ಠಿಯನ್ನ ಮಾಡ್ತಾ ಇದ್ರು. 4 ತಾಸು ಕೂತ್ಕೊಂಡು ಪರಮಾತ್ಮನ ಬಗ್ಗೆ ಚರ್ಚೆಯನ್ನ ಮಾಡ್ತಿದ್ರು ಎಲ್ಲರೂ ಕೂಡಿ. ಅದರೊಳಗೆ ಪ್ರಭುದೇವರಿದ್ರು, ಎಲ್ಲರೂ ಕೂಡಿ ಮಾಡ್ತಾ ಇದ್ರು. ಅದಕ್ಕೆ ಇಲ್ಲಿ ತಾಯಿ ಏನಂತಾಳ, ನಾನು ಅಲ್ಲಿಗೆ ಹೋಗ್ಬೇಕು, ಕೆಲವೊಂದು ದಿವಸ ಶರಣರ ಸಂಘರಾಗಿರ್ಬೇಕು, ಮಹಾತ್ಮರ ಸಂಘದಲ್ಲಿ ಇರಬೇಕು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಶಾಸ್ತ್ರದಾಗ ಹೇಳ್ತಾರ, ಶರಣರ ಸಂಘ ಮಾಡದೇವೆ ಅಂದ್ರೆ ನಮಗೆ ಮುಕ್ತಿ ಆಗ್ತದ ಅಂತಿಲ್ಲಿ ಅಕ್ರಮಾದೇ ವಿಚಾರ ಮಾಡಿ ಏನ್ ಮಾಡ್ತಾ ಇದ್ದಾರ, ಇಲ್ಲಿ ಬಸವ ಕಲ್ಯಾಣಕ್ಕೆ ಹೋಗಬೇಕು ಅಂತ ತಿಳ್ಕೊಂಡು ಒಂದು ದಿವಸ ತಂದೆ ತಾಯಿಗಳು ಮಕ್ಕೊಂಡಾಗ ಇವಳು ಹೋಗಿ ಮನಿ ಬಿಡ್ತಾಳ. ತಂದೆ ತಾಯಿಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ, ಯವ್ವ ನೀವು ನನಗೆ ಪರ್ಮಿಷನ್ ಕೊಡಲಾಗಿರಿ ಹೋಗ್ಲಿಕ್ಕೆ, ಆದ್ರೂ ಏನು ತಪ್ಪು ತಿಳ್ಕೊಬೇಡ್ರಿ, ನಾ ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಇಲ್ಲಿ ತಾಯಿ ಏನು ಮಾಡ್ತಾಳೆ, ತಂದೆ ತಾಯಿಗಳಿಗೆ ಪಾದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ತಾಯಿ ಕಲ್ಯಾಣಕ್ಕೆ ಹೋಗಕ್ಕೆ ಹೊರಗಾಗ್ತಾ ಇದ್ದಾಳೆ. ಹೋಗುವಾಗ ಆ ತಾಯಿ ಏನು ತಗೊಂಡು ಅಂತ ಕೇಳಿದ್ರೆ, ನಾವಾದ ರೊಟ್ಟಿ ಎಲ್ಲ ಅದು ಪಟ್ಕೊಂಡು ಇದು ಪಟ್ಕೊಂಡು ನಾವು ಹೋಗ್ತೇವೆ, ಎಲ್ಲ ಅದು ಕಟ್ಕೊಂಡು ಗೊಳೆ ಮಾಡ್ಕೊಂಡು ನಾವು ಹೋಗ್ತೀವಿ. ಆಕೆ ಏನು ತೋರಿಲ್ಲ. ಯಾಕ್ರಿ? ಲಿಂಗಮ್ಮ ತಾಯಿ ಏನು ತಗೊಂಡು ಅಂದ್ರೆ ಕೊರಳಾಗೊಂದು ರುದ್ರಾಕ್ಷಿ ಸರ ಹಾಕೊಂಡಿದ್ದಾಳ, ಕೈಯಾಗ ರುದ್ರಾಕ್ಷಿ ಸರವನ್ನ ಕಟ್ಟಿಕೊಂಡಿದ್ದಾಳ, ಹಣೆಗೆ ವಿಭೂತಿಯನ್ನು ಧರಿಸಿದಾಳ, ಮತ್ತು ಶುಭ್ರವಾದ ಬಿಳಿ ಸೀರೆಯನ್ನು ಹುಟ್ಟಿದಾಳ. ಯಾರು? ಜಗನ್ಮಾತೆ. ಸಾಮಾನ್ಯವಾಗಿ ಈ ರೀತಿಯಾಗಿ ಶುಭ್ರವಾದ ಸೀರೆಯನ್ನು ಹುಟ್ಟು ತಾಯಿ ಏನು ಮಾಡ್ತಾ ಇದ್ದಾಳ, ಹೊರಗೆ ದಾರಿ ಹಿಡಿತಾ ಇದ್ದಾಳ. ನೋಡಿದವರಿಗೆ ಸಾಕ್ಷಾತ್ ಜಗನ್ಮಾತೆ ಪಾರ್ವತಿ ಅಂತ ಕಾಣ್ತಾ ಇದ್ದಾಳ. ತೆಲಿನಾಗ ಸೆರಗ, ಬಹಳ ಮಂದಿ ಈ ಸೆರಗೆ ಹೋಗೋರು ಮೊದಲೇನಿದ್ರು ಸೆರಗ ತುಂಬಾ ಹೊತ್ಕೊತಿದ್ರು. ಹಂಗೆ ಬರ್ತಾ 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 ಇಲ್ಲಿ ಬರ್ತು, ಎಲ್ಲಿ ಬರ್ತು? ಇಲ್ಲಿ ಬರ್ತು. ಹೀಗೆ ಮುಚ್ಕೊಳ್ಬೇಕು. ಈಗ ಅದನ್ನು ದಾಟಿ ದಾಟಿ ಬರ್ತಾ 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 ಹಿಂಗಾಗಿರ್ತದೆ. ಇಲ್ಲೇ ಇಲ್ಲೇ ಕತ್ಕೊಳ್ಳೋದು ಫುಲ್ಲನೇ ಬಿಟ್ಟಿರೋದು. ಹೌದು, ಯಾಕಂದ್ರೆ ವಾತಾವರಣ ಚೇಂಜ್ ಆಗುತ್ತೆ. ಹಾಗೇನಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ತಾಯಿ ಏನು ಮಾಡಿದ್ರು, ವೈರಾಗ್ಯ ಮೂರ್ತಿಯಾಗಿ ಇಲ್ಲಿ ತಾಯಿ ಏನ್ ಮಾಡ್ತಾ ಇದ್ದಾಳ, ಲಿಂಗಮ್ಮ ತಾಯಿ ಮನೆಯಿಂದ ಹೊರಗೆ ಹೊರಡ್ತಾ ಇದ್ದಾಳ. ನಾನು ಕಲ್ಯಾಣಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು ದಾರಿ ಹಿಡಿದು ಒಬ್ಬಳೇ ಹೋಗ್ತಾ ಇದ್ದಾಳ. ಎಂತ ಧೈರ್ಯವಂತೆ ಇರ್ಬೇಕು ಈ ತಾಯಿ. ಯಾಕಂದ್ರೆ ಸಾಮಾನ್ಯವಾಗಿ ಯಾರು ಪುರುಷರಿಲ್ಲ, ಕಲ್ಯಾಣ ದೂರದ ನಡ್ಕೊಂಡು ಹೋಗೋದು. ಅದು ಮತ್ತ ಬಸ್ ಇಲ್ಲ, ಏನಿಲ್ಲ, ಗಾಡಿ ಖರ್ಚಿಲ್ಲ, ಏನಿಲ್ಲ, ನಡ್ಕೋ ಕಲ್ಯಾಣಕ್ಕೆ ಹೋಗಬೇಕಂದ್ರೆ ಎಷ್ಟು ದಿವಸ ಹೋಗಿರ್ಬೇಕು, ಎಷ್ಟು ದಿವಸ ನಡೆದಿರ್ಬೇಕು, ಆಕಿದು ಊಟ ಏನು, ಉಪಚಾರ ಏನು, ಹ್ಯಾಂಗ ಮಾಡಿರ್ಬೇಕು ತಾಯಿ. ಸಾಮಾನ್ಯವಾಗಿ ಇಂಥ ಪ್ರಸಂಗ ಅಕ್ಕಮಹಾದೇವಿನೂ ಬಂದದ್ದು. ಅಕ್ಕಮಹಾದೇವಿನೂ ಮನೆ ಬಿಟ್ಟು ಹೋಗುವಾಗ
ತಾಯಿಯನ್ನಾಗಿ ಮಾಡಿಕೊಂಡು ಅಕ್ಕ ಮಾದೇವಿ ಮನೆಯಿಂದ ಹೊರಗೆ ಬರ್ತಾ ಇದ್ರು. ಎಷ್ಟು ನಿರಾಗರಿ ಇರ್ಬೇಕ್ರಿ ತಾಯಿ. ಒಬ್ಬ ಹೆಣ್ಮಗಳು ಏನು ಬಟ್ಟಿಲ್ಲದೆ ಏನು ಇಲ್ಲದೆ ಕೂದಲವನ್ನ ಮುಚ್ಚಿಕೊಂಡು ಹೊರಗೆ ಹೋಗ್ತಾ ಇದ್ರು. ಆವಾಗ ಅವ್ರು ಕೇಳ್ತಾಳ, ಅಕ್ಕ ಮಾದೇವಿ, ಯವ್ವ ನೀವು ಹೊರಟಿದಿ, ನೀನು ಊಟ ಏನು ಉಪಚಾರ ಏನು ಹಂಗ ಹೋಗ್ತಿ, ಹೋಗ್ಬೇಡವಾ ಅಂತ ಹೇಳುದು. ಅವಾಗ ಅಕ್ಕ ಮಾದೇವಿ, ಯವ್ವ ನನ್ನ ಚಿಂತೆ ಮಾಡಬೇಡವ, ಯಾಕ ಪರಮಾತ್ಮದನ್ನ ಕಾಯನ ಎಲ್ಲರಿಗೆ, ಆದ್ದರಿಂದ ನನ್ನ ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಅಕ್ಕ ಮಾದೇವಿ ಅಂದ್ರೆ ಹಸಿವೆಯಾದೊಡೆ ಭಿಕ್ಷಾನ್ನಗಲುಂಟು. ಅವು ಕೇಳಿದ್ರಲ್ಲಿ ಊಟ ಹೆಂಗ್ ಮಾಡ್ತಿ ಅಂತ ಕೇಳಿದ್ರಲ್ಲ, ಅದಕ್ಕೆ ಅಕ್ಕ ಮಾದೇವಿ ಏನಂದ್ರ ಹಸಿವೆಯಾದೊಡೆ ಭಿಕ್ಷಾನ್ನಗಲುಂಟು. ಯವ್ವ ನನಗೆ ಹಸಿವೆ ಐತಂದ್ರೆ ಭಿಕ್ಷಾ ಬೇಡ್ತೀನಿ, ಅಲ್ಲಿ ಭಿಕ್ಷೆ ಬೇಡ್ತೀನಿ. ಮತ್ತೇನದ ಕಷೆಯಾದೊಡೆ ಕೆರೆ ಬಾವಿಗಳುಂಟು. ನೀರಡಿಕೆ ಐತಂದ್ರ ಪರಮಾತ್ಮ ಎಲ್ಲರ ಕೆರೆ ಮಾಡಿರ್ತಾನ, ಬಾವಿ ಮಾಡಿರ್ತಾನ, ಅಲ್ಲಿ ಹೋಗಿ ಕೈಲಿ ನೀರು ಕುಡಿತೀನಿ. ನೋಡ್ರಿ ತಾಯಿ ಹೆಂಗಿರೋದು. ಮತ್ತೆ ಹೇಳ್ತಾ ಇದ್ದಾಳ, ಶಯನಕ್ಕೆ ಹಾಳುದೇ ಗಿಲಗಳುಂಟು. ಯವ್ವ ರಾತ್ರಿ ಎಲ್ಲಿ ಮುಕ್ಕೋತಿ ಅಂತ ತಿಳ್ಕೊಂಡು ಹೋಗಿ ಕೇಳಿದಾಗ ಆವಾಗ ತಾಯಿ ಹೇಳ್ತಾ ಇದ್ದಾಳ, ಶಯನಕ್ಕೆ ಹಾಳುದೇ ಗಿಲಗಳುಂಟು. ಯಾಕ್ರಿ ಚಲೋ ಗುಡಿ ಅನುಭವ ಐತೆ ಅಕ್ಕ ಮಾಡಿ, ಯಾಕಂದ್ರೆ ಭಾಳ ಗುಡಿ ಅಂತೆ ಅಕ್ಕ ಮಾಡಿ ಭಾಳ ಹುಷಾರಿ. ಚಲೋ ಗುಡಿಯಾಗ ಇವ್ರು ಇರ್ತಾರೆ ನೋಡ್ರಿ, ಇಸ್ಪೆಟ್ ಕಂಪ್ನಿ. ನಾವೊಂದು ಊರಿಗೆ ಹೋಗಿದ್ದ, ಅದು ಒಂದು ಚಲೋ ದೇವಸ್ಥಾನ ಇತ್ತು. ಅಲ್ಲಿ ಐದು ನಾನು ರೂಮಿಗೆ ಹೋಗಿದ್ದೆ ದಿನ ಪ್ರವಚನ. ಮುಂಜಾನೆ ಹಿಡಿದು ಬೆಳಗ್ಗೆ ಹಿಡಿದು 10 ಮುಳುಗೋ ತನಕ ರೊಕ್ಕಾಕ್ಷಿ ಆಡ್ತಿದ್ರು ಗುಡಿಯಾಗ, ಇಸ್ಪೆಟ್ ಆಟ. ಅದೇ ಅಕ್ಕ ಮಾಡಿ ಏನಂತಾಳ, ಚಲೋ ಗುಡಿ ಆದ್ರ ಮಕ್ಕಳಿಗೆ ಬರ್ತಾರ, ಗಣಸರು ಉಂಡು ಬರ್ತಾರ, ಮಧ್ಯಾಹ್ನಕ್ಕೆ ನಿದ್ದೆ ಮಾಡ್ಲಿಕ್ಕೆ ಬರ್ತಾರ, ಇಸ್ಪೆಟ್ ಆಡ್ಲಿಕ್ಕೆ ಬರ್ತಾರ. ಮತ್ತ ಇವ್ರು ಎಲ್ಲರ ಜೊತೆಗೆ ನಾವೊಬ್ಬ ಹೆಣ್ಣು ಮಗಳಲ್ಲಿ ಕುತ್ತಿ ಅಂದ್ರೆ ಎಲ್ಲರ ಕಣ್ಣು ಕೆಡ್ತಾವ. ಅದಕ್ಕೆ ಅಂದ್ರೆ ಹಾಳು ದೇಗಿಲ್ಲಗಳು ಉಂಟು. ಹಾಳು ದೇಗಿಲ್ಲ ಅಂದ್ರೆ ಯಾವ ಗುಡಿ ಇರ್ತಾವ ನೋಡ್ರಿ, ಹಿಂದೆ ಗಿರಿಯಾರ ಹರಿದು ಗುಡಿಗಳು ಇರ್ತಾವಲ್ಲ, ಒಳಗೆ ದೀಪಿಲ್ಲ ಏನಿಲ್ಲ, ಅಂತ ಹಾಳು ಗುಡಿಯಾಗ ಮಾಡ್ಕೋತೀನಿವ ಅಂದ್ರೆ ಹಾಕ್ತಾರೆ. ಕಾರಣ ಅಂದ್ರೆ ಈ ಪುರುಷರ ಇವರಿಂದ ದೂರ ಇರುವ ಸಲುವಾಗಿ ಶಯನಕ್ಕೆ ಹಾಳು ದೇಗಿಲ್ಲಗಳುಂಟು. ಹೌದಲ್ಲ, ಇದೆಲ್ಲ ಹೇಳಿ ಮತ್ತೆ ನಿನ್ನ ಸಂಗಾಟ ಯಾರು, ನೀವು ಒಬ್ಬಕ್ಕಿನ ಹೊಂಟಲ್ಲ ಅಂತ ಅಕ್ಕಮ್ಮ ದೇವಿಗಳು ಕೇಳಿದಾಗ ಅವಾಗ ಹೇಳ್ತಾರ, ಆತ್ಮ ಸಂಗಾತಕ್ಕೆ ಚಣ್ಣ ಮಲ್ಲಿಕಾರ್ಜುನ ಎನಗುಂಟು. ಯವ ನನ್ನ ಸಂಗಾಟ ಚೆನ್ನ ಮಲ್ಲಿಕಾರ್ಜುನವ, ನೀವು ಏನು ಚಿಂತೆ ಮಾಡಬೇಡ್ರಿ ಅಂತ ಹೇಳ್ಕೊಂಡು ಇಲ್ಲಿ ತಾಯಿ ಹೇಳ್ತಾ ಇದ್ದಾಳ. ಹಂಗ ಇಲ್ಲಿನೂ ಕೂಡ ಲಿಂಗಮ್ಮ ತಾಯಿನೂ ಕೂಡ ಗಾಳಿ ಮಳಿ ಎನ್ನದೆ ಈಗಿನೂ ಕೂಡ ಏನು ಮಾಡಲು ಬಸವ ಕಲ್ಯಾಣ ದಾರಿಯನ್ನ ಹಿಡಿದು. ಆವಾಗ ದಾರಿ ಹಿಡ್ಕೋತ ಏನ್ ಮಾಡ್ತಾ ಇದ್ದಾಳ, ಮುಂದೆ ತಾಯಿ ಹೋಗ್ತಾ ಇದ್ದಾಳ. ಹಾಗೆ ಹೋಗಿ ಸಾಮಾನ್ಯವಾಗಿ ಇಲ್ಲಿ ತಾಯಿ ಏನು ಮಾಡ್ತಾ ಇದ್ದಾಳ, ಹಾಗೆ ದಾರಿಯಾಗ ಸಣ್ಣ ಊರ ಹತ್ತದು ಅಂದ್ರೆ ಅಲ್ಲಿ ಭಿಕ್ಷೆ ಬೇಡೋದು, ಅಲ್ಲಿ ಒಂದರ 4 ಮಾತು ಹೇಳೋದು. ಎಲ್ಲ ಹೆಣ್ಮಕ್ಳು ಕೂಡ್ಸ್ಕೊಂಡು 4 ಮಾತು ಹೇಳೋದು. ಹಂಗೆ ಹೇಳ್ಕೋತ ಮುಂದೋಗೋದು. ಆ ತಾಯಿ ಅಂತಾಳ, ಒಂದು ಊರಾಗ ಹಂಗೆ ಕಾರ್ಯಕ್ರಮ ನಡೆದಿತ್ತು, ಹೋಗಿ ಕೂತಳು. ತಾಯಿ ಹೇಳ್ತಾ ಇದ್ದಾಳ, ಶಿವನಿಂದ ಸಂಪತ್ತು ಪಡೆದುಕೊಂಡು ಎಲ್ಲಾ ಭಕ್ತರಿಗೆ ಹೇಳ್ತಾ ಇದ್ದಾಳ, ಮುಂದಕ್ಕೆ ಬರ್ಯಾವ, ಮುಂದಕ್ಕೆ ಹಂಗೆ ಮುಂದಕ್ಕೆ ಬರ್ಯಾವ, ಹತ್ತಾಗಿತ್ತು. ಆವಾಗ ಶಿವನಿಂದ ಸಂಪತ್ತು, ಏ ಭಕ್ತ ಜನರ, ನೀವು ಪ್ರಪಂಚದಾಗ ಶಿವನಿಂದ ಸಂಪತ್ತು ಪಡ್ಕೊಂಡು ಬಾಳಿರಿ. ಬರೀ ಮುಂದೆ ಬರೀ